ಕ್ವಾಡಿ ಗ್ವಾಪುರ, ಮುರಿದು ಬಿದ್ದಾವ ಛತ್ರ ಚಾಮರ. ಬೋಳು ಬೊಕ್ಕಸ ಬಾಳು ತತ್ತರ, ಆಳು ಮಂದಿಯ ಕೊಳ್ಳು ಅಬ್ಬರ. ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆಯೇ, ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆ. ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆಯೇ, ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆ. ಅರಿವಿನ ಕಣ್ಣ ಮೊರೆಯೇ ಹರಿದ ಕುರುಡು ಅರಮನೆ, ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ. ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ, ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ. ಬಿರುಕು ಬಿಟ್ಟಾವ ಕ್ವಾಡಿ ಗ್ವಾಪುರ, ಕ್ವಾಡಿ ಗ್ವಾಪುರ, ಮುರಿದು ಬಿದ್ದಾವ ಛತ್ರ ಚಾಮರ. ಚಾಮರ ಛತ್ರ ಚಾಮರ. ತಿರುಗಿ ಬಂದದ ಧರೆಗೆ ದ್ವಾಪರ, ತಿರುಗು ಕಾಲದ ತೇರಿನ ಥರ. ದೊರೆಗಳಾಟಕ್ಕೆ ವರಸೆ ಸಾವಿರ, ನೂರು ದೊರೆಗಳು ಯಾರು ಜನಪರ. ಹಸಿದಾಗ ನುಂಗೀತೆ ಹಸಿ ಸುಳ್ಳೆ ಸತ್ಯವಾ, ಬದುಕಲ್ಲಿ ಬೆರೆತಿಹುದು ಭ್ರಮೆಯಾಗ ವಾಸ್ತವ. ಅಧಿಕಾರ ಅಭಿಮಾನ ಅತಿಯಾಸೆ ಹುತ್ತದಾಗ, ಗತಿಸುತ್ತಾಗತ ಕಾಲ ಕಥೆಯಾಗಿದೆ. ಕಾಲದ ಉರುಳ ಕೊರಳಿಗೆ ಬಿಗಿದು ರೂಸಿದ ಅರಮನೆ, ತಾಳವ ಹೊಸೆದು ನಾಳಿನ ದೆಸೆಯೇ ಮಾಸಿದ ಅರಮನೆ. ಬೆಳ್ಳಾನ ತಲೆಯ ಬಾಗಿದ ಡೂಗು ಬೆನ್ನಿನ ಅರಮನೆ, ಸುಳ್ಳೆ ತಳುಕು ತೋರಿ ಬೀಗೋ ಪೊಳ್ಳಿನ ಅರಮನೆ. ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ. ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ. ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ. ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ. ಕೊಡ್ರೋ
ದೊರಿ ದೊರಿ ಹಾ ಅದು ನಿಮ್ ಸಂತೋಷ ನೋಡಿ ನಮ್ಗೆ ಹೊಟ್ಟು ತುಂಬದಂಗ ಆತ್ರಿ ದೊರಿ. ಹೊಟ್ಟೆ ತುಂಬತಲ್ಲ ನಡೀರಿ ಮತ್ತ. ಹಂಗಲ್ರಿ ದನಿ 10 ದಿನ ಒದ್ದಾಡಿ ಒಳ್ಳೆ ಮುಹೂರ್ದಾಗ ತೆಮ್ಗಿನ ತಂದು ನಿಮ್ ಕೈಯಾಗ ಕೊಟ್ಟಿವ್ರಿ. ಏನಾರ ಬಕ್ಸಿಸ್ ಕೊಟ್ಟಿದ್ರ ಬಡ್ರು ನಿಮ್ ಹೆಸರು ಮ್ಯಾಗ ಗುಡ್ಸಲ್ದಾಗ 4 ರೊಟ್ಟಿ ಬಡ್ಕೊಂಡ್ ತಿಂತಿದ್ದೀವ್ರಿ. ಅಲ್ರಪ್ಪ ಅಲ್ಲಿ ಬ್ಯಾರಿ ಏನು ಸಿಕ್ಕಿಲ್ಲನ? ಎಲ್ರಿ? ಅದೇ ಕಣ್ರು, ನೀವು ಕದಿಯೋದಕ್ಕೆ ಹೋಗಿದ್ರಲ್ಲ ಆ ಅರಮನ್ಯಾಗ. ಬಾ 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 ಆ ಅರಮನೆ ಐಬೋಗ ಏನು ಹೇಳ್ಬಿಡಿ ಬುದ್ಧಿ. ಕಣ್ಣು ಹಾಕಿದ ಕಡೆ ಇಲ್ಲಲ್ಲ, ಚೀಲ ಚೀಲ ಬ್ಯಾಳಿ ಕಾಳು ತುಂಬಿಕೊಂಡಿದ್ದು. ಅಲಂಕಾರಕ್ಕ ಆನಿ ದಂತಗಳು ಇಟ್ಟಿದ್ರು, ಶ್ರೀಗಂಧದ ಕೊರಡಿನ ಗೊಂಬೆಗಳು ಇಟ್ಟಿದ್ರು. ಇವೆಲ್ಲ ಎಲ್ಲಿಂದ್ರ ಬಂದವ್ರಪ್ಪ? ದೇವ್ರ ಮನಿ ಅಂತೂ ಬೆಳ್ಳಿ ಬಂಗಾರ ಪೆಟ್ಟಿಗೆ ತುಂಬ್ದಂಗಿತ್ರಿ. ಅಂತವನ್ನೆಲ್ಲ ಕತ್ಕೊಂಡ್ ಬಂದವ್ರಿಗೆ ನಾ ಏನ್ರಪ್ಪ ಕೊಡ್ಲಿ? ಹೋಗ್ರಪ್ಪ, ಹೋಗ್ರಿ. ಇಲ್ರಿ ದನಿ, ನಾವು ಅವನೇನು ಮುಟ್ಟಿಲ್ರಿ. ಪಾತ್ರೆ ಅಂದ್ರಲ್ರಿ, ಅದಕ್ಕ ಇಡೀ ಮೈನ ಕಣ್ ಮಾಡ್ಕೊಂಡು ಬ್ಯಾರೇನು ಮುಟ್ಟದಂಗ ಗ್ಯಾಸ್ ಮಾಡ್ಕೊಂಡು ಭಾಳ ಜಾಕಿಲೆ ತಗೊಂಡ್ ಬಂದೇವ್ರಿ. ಕೂಸ ಬಾರ್ಲಿ ಅಪ್ಪ ಅಲ್ಲಿ ಬಾ. ಕೂಸ ವಾ ಕಳ್ರ ಜಾತಿಗೆ ನಿಂದೆ ತಂದಿರಲ್ರು, ಕಳಂಕ ತಂದಿರಿ. ಗೋವಿಂದಪ್ಪ ಎಂತ ಕಳ್ರನ್ ಕಳ್ಸಿರ್ರಿ? ಕಸ್ಬಾ ಗೊತ್ತಿಲ್ವಲ್ರಿ ಇವ್ರಿಗೆ? ಕಸ್ಬಾ ಗೊತ್ತಿಲ್ವಲ್ರಿ? ಅಲ್ಲಿ ಇರೋದನ್ನೆಲ್ಲ ಕತ್ಕೊಂಡ್ ಬಂದಿದ್ರೆ ಒಂದ್ 4 ದಿವಸ ಆದ್ರೂ ನಮ್ ಕಷ್ಟ ಬಗೆಹರಿತಲ್ರಿ. ಯಾರ್ರಿ ಇವ್ರು? ಎಲ್ಲಿಂದ ಕರ್ಕ ಬಂದ್ರಿ? ಲೇ ಸುಳ್ಳು ಹೇಳ್ಬೇಡ್ರಿ. ಇಲ್ರಿ ಎಲ್ಲಾ ಕದ್ಕೊಂಡು ಏನ್ ಮುಟ್ಟಿಲ್ಲ ಅನ್ನಕತ್ರೆ ಹಂಗ? ಇಲ್ರಿ, ನನ್ನ ಮಕ್ಕಳ ಮ್ಯಾಗ ಆಣ್ರಿ. ಶಾಸ್ತ್ರಿಗಳ ಏನ್ರಿ ಇದ? ಪಾತ್ರೆ ಬಂದ್ಮೇಲೆ ಎಲ್ಲಾ ಸರಿ ಆಕತಿ ಅಂದ್ರೆ ಏನಿದ? ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ಲಿಲ್ಲಲ್ರಿ? ಸರಿಯಾಗೋದು ಕಾಟು ನಾಯಕರಿಗೆ, ಈ ದರಿದ್ರಗಳಿಗೆ ಅಲ್ರಿ. ಲೇ ಕೇಳ್ರಲ್ಲೇ, ಈ ಪಾತ್ರೆ ಸುದ್ದಿನೆಲ್ಲರ ಬಾಯ್ ಬಿಟ್ರಿ ನಿಮ್ 3 ಜನರನ್ನು ಸಿಗದು ಊರ್ ಅಗಸಿ ಬಾಗಿಲಿಗೆ ತೋರಣ ಕಟ್ಟಿಸ್ತೇನೆ. ಧನಿ, ದಾರಿ ಖರ್ಚಿಗಾದ್ರೂ ಒಂದು ಆಣೆ ಕೊಟ್ಟಿದ್ರೆ. ಅರೇ ಗೋವಿಂದಪ್ಪರ, ಕಾಸಿದ್ರೆ ಕಾಸು ಕೊಡ್ರಿ, ಎಲ್ಲಾರು ಒಂದ್ 4 ಗುದ್ದು ಕೊಟ್ಟು ಕಳಿಸ್ರಿ. ಇವ್ರ ಮುಖ ನೋಡಕ್ ಆಗೋಲ್ದು, ಕಳಿಸ್ರಿ. ಏ ಹೋಗ್ರ ಹೋಗ್ರು. ಬರೀ ಈ ಪಾತ್ರಿಗೊಂದು ಯಾಗ ಮಾಡೋದೈತ್ರಿ. ಯಾಗ ಮಾಡ್ತು ಅಂದ್ರ ನಿಮ್ಮ ಅದೃಷ್ಟ ಕುಲಾಯ್ತದ್ರಿ ದನಿಯರ. ಗೋವಿಂದಪ್ಪರ, ಶಾಸ್ತ್ರಿಗಳಿಗೆ ಅದು ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ರಿ. ಆಯ್ತು ದೊರಿ. ದರಿ ನಾನು ಇನ್ನು ಅಂತೀನ್ರಿ. ಹೊಡಿ. ನೋಡ್ರಿ, ಇದರಿಂದ ಒಳ್ಳೇದಾಗ್ತದಂತ ಆದಂಗಿದ್ರ ನಾವು ಬಳಸ್ತೀವಿ ಇದನ್ನ, ನಮಗೂ ಬೇಕಿದು. ಏ ಚಂಡಿ, ಹೆಂಗಸರ ಅದನ್ನ ಮುಟ್ಟಂಗಿಲ್ಲ, ಕೊಡಲಿ. ನಾವ್ ಯಾರೋ ಹೆಣ್ಮಕ್ಳು ಅಲ್ಲದವ್ರಿ, ನಿಮ್ ಹೆಂಡ್ರುಗಳು ಅರ್ಧಾಂಗಿಗಳು. ಪಾಂಚಾಲ್ ರಾಜ್ ನಿಮ್ ಧರ್ಮ ಪತ್ನಿಯರು. ಇದ್ರಾಗ ನಮಗೂ ಪಾಲ ಎತ್ಕೊಡ್ರಿ. ತಾಯಿ, ಅದನ್ನ ಹೆಣ್ಮಕ್ಳು ಮುಟ್ಟಬಾರ್ದವ. ಹೆಣ್ಮಕ್ಳು ಮುಟ್ಟದ್ರಂದ್ರ ಒಲೆ ಮೇಲಿನ ಬೆಣ್ಣೆ ಕರಗದಂಗ್ ಕರಗ್ತೈತಿ. ಆದಿಶಕ್ತಿ ರೂಪ ಆಗಿರೋ ಹೆಣ್ಮಕ್ಳು ಇದನ್ ಮುಟ್ಟಿದ್ರ ಇದ್ರ ಶಕ್ತಿ ಕರಗ್ತೈತೆ ಅಂದ್ರೆ ಏನ್ರಿ ಅರ್ಥ ಸ್ವಾಮ್ಯಾರ? ಇದ್ರಾಗ ನಿಜವಾಗ್ಲೂ ಶಕ್ತಿ ಐತೋ ಇಲ್ಲ ಯಾರೋ ಹೇಳಿದ್ದನ್ನ ಕೇಳ್ಕಾಳ್ ಬಂದು ಇಲ್ಲಿ ಬುಡೆ ಬಿಡಕತ್ತೀರೋ? ತಾಯಿ, ನಾನು ಕಲ್ತಿರೋ ವಿದ್ಯೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇದು ಹುಟ್ಟಿರೋದ ಗಂಡು ಮಕ್ಕಳ ಉದ್ಧಾರಕ್ಕ.
ಹೆಣ್ಣು ಮಕ್ಕಳ ಕೈಯಾಗ ಇದು ಬರೀ ಒಂದು ಪಾತ್ರೆ, ಆದ್ರೆ ಗಂಡು ಮಕ್ಕಳಿಗೆ ಇದು ಅಕ್ಷಯ ಪಾತ್ರೆ. ಯಾವ್ರು ಮಾಡಿರೋ ಮಾಯ ಅಂತದ್ದು. ಇದು ನನ್ನ ಮಾತಲ್ಲವ, ಪುರಾಣಗಳು ತಾಳೆಗಳಿಗಳು ಹೇಳ್ಯಾವ. ಹರಿಶ್ಚಂದ್ರ, ಶ್ರೀರಾಮ, ಕೌರವ, ರಾಜ ಮಹಾರಾಜರು ಎಲ್ರೂ ಗಂಡಸ್ರೇ ಮುಟ್ಟಿ ಮೆರೆದಿರೋದು ಇದನ್ನ. ಹೆಣ್ಣು ಮಕ್ಕಳ ಮೈಯಾಗ ಆದಿಶಕ್ತಿ ಜನ್ಮದಾತೆ ಕಣಗಳಿಗಿರ್ತಾವ. ಆ ದಿವ್ಯ ಪ್ರಕೃತಿಗೆ ಮೈಲಿಗೆ ಆಗ್ಬಾರ್ದು ಈ ಶೌಚದ ಪಾತ್ರ ಮುಟ್ಟಿ. ಅದಕ್ಕ ಇದು ಹೆಣ್ಣು ಮಕ್ಕಳಿಗೆ ನಿಷಿದ್ಧ ಐತಿ. ಈ ಪಾತ್ರೆಯಿಂದ ಬರೋ ಭಾಗ್ಯ ಪುಣ್ಯ ಎಲ್ಲ ನಿಮಗೂ ಬರ್ತಾವ. ಚಿಂತೆ ಮಾಡ್ಬ್ಯಾಡ್ರಿ, ಈ ಪಾತ್ರೆ ಸಲುವಾಗಿ ಓಡ್ದಾಡ್ಬ್ಯಾಡ್ರಿ. ಅರಮನೆ ಮೆರಿಬೇಕಂದ್ರ ರಾಣಿಯವರು ಆರಾಮಾಗಿರ್ಬೇಕು, ಗದ್ದಲ ಮಾಡ್ದಂಗ. ಯಾವ ಮನೆಯಾಗ ಹೆಣ್ಮಕ್ಳು ಗಂಡ ಹೇಳ್ದಂಗ, ಆತಗೆ ಎದುರಾಡ್ದಂಗ, ಆತನ ಮನಸ್ಸಿಗೆ ನೋವು ಕೊಡ್ದಂಗ ನಕ್ಕೊಂಡು ಹೋಗ್ತಾರೋ ಅಂತ ಹೆಣ್ಮಕ್ಳು ಸತ್ತಿ ಮ್ಯಾಗ ಆ ದ್ಯಾವ್ರು ಸ್ವರ್ಗದಾಗ ಅಂತವ್ರನ್ನ ಕರೆಸ್ಕೊಂಡು ತನ್ನ ಮುಂದೆ ಕೂರಿಸ್ಕೊಂಡು ದರ್ಶನ ಕೊಡ್ತಾನಂತ. ನಾನಿದನ್ನ ಹೇಳಿಲ್ರಿ, ಪುರಾಣಗಳು ತಾಳಗರಿಗಳು ಹೇಳಿರವು. ಬಿಡ್ರಿ ಈ ಪಾತ್ರೆನ, ಅದು ನಿಮಗಲ್ಲ. ಏ ಗೊತ್ತಾತಲ್ಲ, ಕೊಡಿಲ್ಲ ಹೋದಿಂದ. ದೊರಿ, ಇನ್ನೊಂದ್ಸಲ ಅದನ್ನ ತೊಳೆದು ದ್ಯಾವ್ರ ಕೋಣೆಯಾಗಿಟ್ಟು ಬಳಸ್ರಿ. ಏ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಪಾತ್ರಿ ನನ್ನ ಹೊರತು ಇನ್ಯಾರೂ ಮುಟ್ಟಂಗಿಲ್ಲ. ಪಾತ್ರಿ ವಿಚಾರ ಅರಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ. ವಿಚಾರ ಹೊರಗೆ ಹೋದ್ರ ಈ ಅರಮನೆ ತಲಿ, ನನ್ನ ತಲಿ, ನಿಮ್ ಕುಂಕುಮ ಭಾಗ್ಯ ಅಳಿಸ್ ಹೋತದ. ಬೋಳು ಹಣಿ, ಬೋಳು ತಲೆ ಹೆಣ್ಮಕ್ಳಿಗೆ ಶೋಭೆ ಅಲ್ಲ ಕಣ್ರವ್ವ. ಗೊತ್ತಾತಲ್ಲ, ನಾನೇ ನಿಮ್ ಕುಂಕುಮ, ನಾನೇ ನಿಮ್ ಜಡಿ. ನೀವು ಅವರಿಗೆ ಪರಮಾತ್ಮನನ್ನು ತೋರಿಸೋ ಪ್ರತ್ಯಕ್ಷ ದೈವ. ಗೊತ್ತಾತಲ್ಲ. ಕ್ಷಮ ಕೇಳಿ ಹೋಗ್ರ. ದನಿ ಗರಿ, ನಾ ಬರ್ತೀನ್ರಿ. ಹೋಗಿ ಸಸ್ತೀರಿ, ತಪ್ಪಾತಂತ ಹೇಳು. ತಗ ತಿನ್ನು, ತಗ. ಬೇಡ ಅಂತೀರ ಯಾರು? ಓಹೋ, ಸಾಂಬಾವಿ ತಾಯಿ, ನೀನಂತೂ ದೇವಿ. ಉಸಿರಾಡ್ತಾಗೇ ಬದುಕ್ಬಿಡ್ತಿ. ಇಲ್ಲ, ಬೇಕಾದಲ್ಲಿಗೆ ಹೋಗಿ ಬೇಕಾದ ಮೈ ಹೊಕ್ಕಿ ಬೇಕಾದ ತಿಂದು ಬರ್ತಿ. ಒಂದು ಸಲಕ್ಕ ಅದೆಷ್ಟು ಮಂದಿ ಮೈಯಾಗ ಬಂದಿರ್ತೀಯೋ ಏನೋ. ನಿನಗೇನು ಕೋಟಿ ರೂಪಗಳು, ಕೋಟಿ ಮೈಗಳು. ಇವಾಗ ನನ್ನ ಗಂಡನ ಮೈಯಾಗ ಅದಿ.
ಮೊದ್ಲೇ ಆತ 4 ತುತ್ತು ತಿನ್ನಾತ. ನೋಡು, ಆತನ ಮೈಯಾಗ ಬಂದು ಉಣ್ಣಲ್ಲ ಗಿಣ್ಣಲ್ಲ ಅಂದ್ರೆ ನಾನು ಸುಮ್ನಿರಂಗಿಲ್ಲ ನೋಡು. ತಗ ತಿನ್ನು. ಓಹೋ, ಯಾಕವ? ರೊಟ್ಟಿ ಸೊಪ್ಪಿನ ಪಲ್ಯ ನಿನಗಾಗ್ ಬರಲ್ಲೇನ? ನಿನಗಾಗಲ್ಲ ಅಂದ್ರೇನು? ನೀನು ವಸ್ತಿಗೆ ಅದನ್ನ ಕಂಡ್ರೆ ಜೀವ. ಸುಮ್ಮನ್ ತಿನ್ನು. ಇಲ್ಲ ಏನ್ ಬೇಕು ಅನ್ನೋದನ್ನ ಬಾಯಿ ಬಿಟ್ಟು ಹೇಳು. ನೋಡವ, ನಾವು ಮನುಷ್ಯರು, ಗಾಳಿ ಕುಡ್ದು ಉಳಿಯಕ್ ಆಗಂಗಿಲ್ಲ. ಇವಾಗ ನೀನು ನನ್ನ ಗಂಡನ ಮೈಯಾಗ ಅದಿ ಅಂದ್ರೆ, ಇರ್ಬೇಕು ಅಂದ್ರೆ ಅದಕ್ಕೆ ಏನು ಆಗ್ದಂಗ್ ನೋಡ್ಕೊಳ್ಳೋದು ನಿನ್ ಧರ್ಮ. ಬ್ಯಾಡ ಗಿಡ ಅಂತ ನನ್ ಗಂಡನ್ ಶರೀರ ಏನಾದ್ರೂ ಹೇಳ್ತಾ ಆಯ್ತಾ? ಹೇಳ್ ನನಗೆ, ವಿಚಾರಿಸ್ಕಂತೀನಿ. ಉಣ್ಣಾಕ್ ಕೊಟ್ರ ಬ್ಯಾಡ ಅನ್ಬಾರ್ದು, ದೇವ್ರು ಮೆಚ್ಚಲ್ಲ ಅಂತಾರ ಹಿರಿಯರು. ಇಲ್ಲಿ ನೋಡಿದ್ರ ದೇವ್ರಾದಾಕಿನೇ ಉಣ್ಣಾಕ್ ಬೇಡ ಅಂತಾಳ. ಸುಮ್ಮನ್ ತಿನ್ನು. ತಿನ್ನು. ಇದು ಮಾನವಂತರ ಲಕ್ಷಣ. ಅಯ್ಯ, ಮೆಲ್ಲಗ್ ತಿನ್ನು. ಎಲ್ಲಿ ಹೊರಡೋಗ್ತಿ? ಇಲ್ಲೇ ಇರ್ತೀನಂತ ಬಂದಿಯಲ್ಲ. ನೋಡವ, ನೀನು ಯಾರನ ಆಗಿರು, ನನ್ನ ಗಂಡ ಬರೋವರೆಗೂ ಆತ ಬಿಟ್ಟೋದ್ ಮೈ ಹಂಗ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ಗೊತ್ತಾತಿಲ್ಲೋ? ಏನ್ ಗೊತ್ತಾತಿಲ್ಲೋ? ಎಲ್ಲದಕ್ಕೂ ಹೂ ಹೂ ಅಂತಿರ್ತಿ. ನನ್ ಗಂಡನ್ ಮೈ ಬಿಟ್ಟೋಗು. ನೋಡಿ ಸ್ವಾಮಿ ರೊಬೆರೋ, ಈ ನಿಚ್ಚಾಪುರದ ಬಾಲಪ್ಪನ ಬಾಲನ ನೀವು ತುಂಡು ಮಾಡಲೇಬೇಕು. ಅದಕ್ಕೆ ನೀವು ನಮ್ಮ ಪರವಾಗಿ ಒಂದು ಮಾತು ಮನ್ರೋ ಸಾಹೇಬ್ರಿಗೆ ಹೇಳಬೇಕು. ಶ್ಯೂರ್, ಖಂಡಿತ ಮಾಡೇ ಮಾಡ್ತೀನಿ ಜಗದಪ್ಪನವರೇ. ನೀವು ಚಿಂತೆ ಮಾಡಬೇಡಿ, ಯು ಡೋಂಟ್ ವರಿ. ಆ ಬಾಲಪ್ಪ ಅಂತ ಹುಳಕ್ಕೆ ಮನ್ರೋ ಸಾಹೇಬ್ರು ಬೇಡ, ನಾನೇ ಸಾಕು. ತಡ ಮಾಡಿದ್ರೆ ಅವನೇ ನಮ್ಮ ಮೇಲೆ ದಂಡೆತ್ತು ಬರ್ಬೋದು. ಅವನ ಆಡೋ ಎಲ್ಲ ಆಟ ಕ್ಷಣಕ್ಕೂ ನಮಗೆ ಗೊತ್ತಾಗ್ತಾ ಇದೆ. ನೀವು ಚಿಂತೆ ಬಿಡಿ, ಐ ವಿಲ್ ಟೇಕ್ ಕೇರ್. ತಲತಲಾಂತರದಿಂದ ಆ ನಿಚ್ಚಾಪುರದವರು ನಮಗೆ ಕಪ್ಪ ಕೊಟ್ಕೊಂಡೇ ಬಂದಿದ್ದಾರೆ. ನಿನ್ನೆ ಮೊನ್ನೆ ಪಟ್ಟಕ್ಕೆ ಬಂದ ಆ ಬಾಲಪ್ಪ ಕಪ್ಪ ಎಲ್ಲ ನಮ್ಮ ಅಪ್ಪನ ಕಾಲಕ್ಕೆ ಮುಗೀತು ಅಂತ ಓಲೆ ಕಳಿಸ್ಯಾನ. ನಮಗೆ ಗೊತ್ತಿದೆ ಜಗದಪ್ಪನವರೇ, ಐ ನೋ. ಹೇಳಿ ಕಳಿಸಿದ್ರ ನನ್ನ ಸಿಟ್ಟು ಇಷ್ಟು ಏರ್ತಿರ್ನಿಲ್ಲ. ಕಪ್ಪ ಕೇಳೋಕ್ ಹೋದ ನಮ್ಮ ದೂತನ್ನ ತಲೆ ಬೋಳ್ಸಿ ಸುಣ್ಣ ಹಚ್ಚಿ ಬರೀ ಮೈಲಿ ತಿರುಗಿ ಕಳ್ಸ್ಯಾನ. ಜಗದಪ್ಪನವರೇ, ರಾಯಭಾರಿಯನ್ನ ಹಲ್ಲೆ ಮಾಡೋರು ಗಂಡಸರಲ್ಲ ಬಿಡಿ. ಹಿ ಈಸ್ ಕೋವರ್ಡ್. ಆ ಬಾಲಪ್ಪ ಉಳಿಬಾರ್ದು. ಇದು ನನ್ನ ಮರ್ಯಾದೆ ಪ್ರಶ್ನೆ. ನಾವು ಕುಂಪಣಿ ಗೌರ್ಮೆಂಟ್ಗೆ ಎಷ್ಟು ನಿಯತ್ತಾಗದಾವಿ ಅಂತ ನಿಮ್ಗ ಗೊತ್ತು.
ಅದಕ್ಕೆ ನಮಗೆ 1,000 ಸೈನಿಕರು ಒಂದಿಷ್ಟು ಮದ್ದು ಗುಂಡು ಕೊಟ್ರೆ ನಾವು ಯಾವತ್ತಿಗೂ ಋಣಿಯಾಗಿರ್ತೀವಿ. ಋಣಿಯಾಗಿರೋ ಮಾತು ಯಾಕೆ ಆಡ್ತೀರಿ ಜಗದಪ್ಪನವರೇ? ನಿಮ್ಮ ಹೋರಾಟವೇ ನನ್ನ ಹೋರಾಟ. ಈ ಮಾತು ನೀವು ಯಾಕೆ ಆಡಕತ್ತೀರಿ ಅಂತ ನಂಗೆ ಗೊತ್ತು. ಆ ಬಾಲಪ್ಪ ನಾಲ್ಗಿ ಉದ್ದ ಮಾಡಿ ನಿಮ್ಮ ಬಗ್ಗೆನೂ ಎಂತೆಂಥ ಮಾತಾಡ್ತಾನ ಅನ್ನೋದು ನಿಮ್ಮ ಕಿವಿಗೂ ಬಿದ್ದೈತೆ ಅನ್ಕತೀನಿ. ಅವನ ಮಾತು ಕಿವಿಗೆ ಬಿದ್ದಿಲ್ಲ, ಎದೆಗೆ ಒದ್ದಿದೆ ಜಗದಪ್ಪನವರೇ. ನಾನು ಬೆರ್ಕಿ ತಳಿ ಅಂತ ಅಂದಿದ್ದಾನವನು ಆ ಬಾಲಪ್ಪ. ಹೌದು, ನಾನು ಪರಂಗಿ ಸ್ಯಾಮ್ಸನ್ ಮತ್ತು ಕೊಂಗರ ಒಳ್ಳಿ ಅಮ್ಮನಿಗೆ ಹುಟ್ಟಿರೋದು. ಏನಿವಾಗ ಅದು ನನ್ನ ಹುಟ್ಟು. ನನ್ನ ಹುಟ್ಟನ್ನು ನಾನು ಬದಲಾಯಿಸೋಕ್ಕಾಗತ್ತಾ? ಕೈಲಾಗ್ದವ್ರು ಅಷ್ಟೇ ಇನ್ನೊಬ್ಬರು ಹುಟ್ಟನ್ನು ಆಡಿಕೊಳ್ಳೋದು. ಶಕ್ತಿ ಇರೋರು ಇವತ್ತನ್ನು ಎದುರಿಸಿ ಬಾಳ್ತಾರೆ. ಜಗದಪ್ಪ ಅಲ್ಲ, ರಬೇರ ಬಂದರೂ ಏನು ಮಾಡೋಕ್ಕಾಗಲ್ಲ ಅಂದಂತೆ. ಆ ಬಾಳಪ್ಪಂಗೆ ಕುಂಪಣಿನ ಎದುರಿಸೋ ಶಕ್ತಿ ಇಲ್ಲ ಬಿಡಿ ಸ್ವಾಮಿ. ಅವನು ಬರೀ ಬಡಾಯಿ. ನೀವು ನನ್ನ ಕಡೆಗಿದ್ರೆ 1 ತಾಸ್ನ್ಯಾಗ ಸೋಲಿಸ್ಬಿಡ್ತೀನಿ ಅವನ್ನ. ಈ ದೇಶ ಕೈಲಾಗದವರಿಂದ, ಬರೀ ಮಾತಾಡೋರಿಂದ ತುಂಬಿಕೊಂಡಿದೆ. ಐ ಫೀಲ್ ಸಾರಿ ಫಾರ್ ದಿಸ್ ಕಂಟ್ರಿ. ಈ ಸೈನಿಕರು ಮದ್ದು ಗುಂಡು ಯಾವಾಗ ಬರ್ಬೋದು? ನಿಮಗೆ ಬೈತಿರೋ ಆ ಬಾಲಪ್ಪನ ನಾಲ್ಗನ ಕತ್ತರಿಸಿ ನಾಯಿಗೆ ಹಾಕ್ತೀನಿ. ನೀವು ಕೇಳಿದ್ನೆಲ್ಲ ಕಂಪನಿಯಿಂದ ನಾನು ಮಾಡಿಕೊಡ್ತೀನಿ ಜಗದಪ್ಪನವರೇ. ಆದರೆ ಅದಕ್ಕೂ ಮೊದಲು ನಿಮ್ಮ ನಡುವೆ ಒಂದು ಕರಾರು ಪತ್ರ ಆಗಬೇಕು. ಕರಾರು? ನನ್ನ ನಿಮ್ಮ ನಡುವೆ? ಕೂಳರ ರಾಜ್ಯ ತಲಿಯ ಎತ್ಯದ, ಹಾಲ ನೀಡುವ ಮಲಿಯು ಬತ್ಯದ, ಒಳಿತು ಕೆಡುಕಿನ ನಿತ್ಯ ಕದನದಿ ತಲಿಗೆ ಬುಡವೇನೆ ತಿರುಗಿ ಬಿದ್ದದ. ಸಾವಿಲ್ಲಿ ತೂಗಿವುದು ಬದುಕಿನ ಕೊಟ್ಟಿಲ, ಕಲಿಸವರಿ ತುಟಿಗಿಟ್ಟು ನಂಜಿನ ಪಟ್ಟಲ. ಬಿಗುಮಾನ ಬಡಿವಾರ ಬರಿ ಸತ್ಯ ಮಿಕ್ಕಿದಾಗ ಕಥಿಸುತ್ತ ಗತ ಕಾಲ ಕಥೆಯ.